ಪಿಡಿಒ ಎನ್ಎಚ್ಕೆ ಪರೀಕ್ಷೆಯಲ್ಲಿ ಭಾರಿ ಅಕ್ರಮದ ಅನುಮಾನ. ಪಿಡಿಒ ಎನ್ಎಚ್ಕೆ ಪರೀಕ್ಷೆಯ ಫಲಿತಾಂಶದಲ್ಲಿ ಅಸಾಮಾನ್ಯ ಅಂಕಗಳ ಏರಿಕೆ ಕಂಡುಬಂದಿರುವಂತಹ ಹಿನ್ನೆಲೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇದೀಗ ಗಂಭೀರ ದೂರು ಸಲ್ಲಿಕೆಯಾಗಿದೆ. ಕರ್ನಾಟಕ ಸ್ವಾಭಿಮಾನ ವಿದ್ಯಾರ್ಥಿಗಳ ಸಮೂಹ ಹಾಗೂ ಕೆಲವು ಅಭ್ಯರ್ಥಿಗಳು ದಾಖಲೆಗಳೊಂದಿಗೆ ನ್ಯಾಯಸಮ್ಮತ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ. ದೂರಿನಲ್ಲಿ ಉಲ್ಲೇಖವಾಗಿರುವಂತಹ ಪ್ರಮುಖ ಅಂಶಗಳು ಹೀಗಿವೆ. ಪಿಡಿಒ ಪರೀಕ್ಷೆಯಲ್ಲಿ 140ರಿಂದ 166 ಅಂಕಗಳನ್ನು ಗಳಿಸಿದಂತಹ ಅನೇಕ ಅಭ್ಯರ್ಥಿಗಳ ಅಂಕಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತಹ ವಿಎಒ ಪರೀಕ್ಷೆಯ ಅಂಕಪಟ್ಟಿಯೊಂದಿಗೆ ಹೋಲಿಕೆ ಮಾಡಲಾಗಿದೆ. ವಿಎಒ ಪರೀಕ್ಷೆ 2024 ಅಕ್ಟೋಬರ್ 27ರಂದು ಹಾಗೂ ಪಿಡಿಒ ಪರೀಕ್ಷೆ ಡಿಸೆಂಬರ್ 8, 2024ರಂದು ನಡೆದಿತ್ತು. ಎರಡರ ನಡುವೆ ಕೇವಲ 42 ದಿನಗಳ ಅಂತರ ಮಾತ್ರವಿತ್ತು. ವಿಎಒ ಮತ್ತು ಪಿಡಿಒ ಎರಡು ಪರೀಕ್ಷೆಗಳ ಪಠ್ಯಕ್ರಮ ಬಹುತೇಕ ಒಂದೇ ಆಗಿದ್ರೂ ಕೂಡ ಕೆಲವು ಅಭ್ಯರ್ಥಿಗಳ ಅಂಕಗಳಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿರೋದು ಇದೀಗ ಅನುಮಾನಗಳಿಗೆ ಕಾರಣವಾಗಿದೆ. ದಾಖಲೆಗಳ ಪ್ರಕಾರ ಕೋಲಾರದ ಮೋಹನ್ ಕುಮಾರ್ ಅವರಿಗೆ ಕೆಇಎ ನಡೆಸಿದಂತಹ ವಿಎಒ ಪರೀಕ್ಷೆಯಲ್ಲಿ 87 ಅಂಕಗಳು ಬಂದಿದ್ರೆ, ಕೆಪಿಎಸ್ಸಿ ನಡೆಸಿದಂತಹ ಪಿಡಿಒ ಪರೀಕ್ಷೆಯಲ್ಲಿ 161 ಅಂಕಗಳು ಬಂದಿವೆ. ತನ್ಮಯ್ ಎಂಬ ಅಭ್ಯರ್ಥಿಗೆ ವಿಎಒ ಪರೀಕ್ಷೆಯಲ್ಲಿ 95 ಅಂಕಗಳು ಬಂದಿದ್ರೆ, ಪಿಡಿಒ ಪರೀಕ್ಷೆಯಲ್ಲಿ 161 ಅಂಕಗಳು ಬಂದಿವೆ. ಲಾವಣ್ಯ ಎಂಬ ಅಭ್ಯರ್ಥಿಗೆ ವಿಎಒ ಪರೀಕ್ಷೆಯಲ್ಲಿ ಕೇವಲ 30 ಅಂಕಗಳು ಬಂದಿದ್ರೆ, ಪಿಡಿಒ ಪರೀಕ್ಷೆಯಲ್ಲಿ 151 ಅಂಕಗಳು ಬಂದಿವೆ ಎಂದು ಆರೋಪಿಸಲಾಗಿದೆ. ವಿಎಒ ಪರೀಕ್ಷೆಯಲ್ಲಿ 35% ಕಡಿಮೆ ಅಂಕಗಳನ್ನು ಪಡೆದಿದ್ದ ಕೆಲವು ಅಭ್ಯರ್ಥಿಗಳು ಪಿಡಿಒ ಪರೀಕ್ಷೆಯಲ್ಲಿ ಏಕಾಏಕಿ 150ರಿಂದ 160 ಅಂಕಗಳನ್ನು ಪಡೆದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ದೂರಿನಲ್ಲಿ ಹೇಳಲಾಗ್ತಾ ಇದೆ. ದಾಖಲೆ ಪ್ರಕಾರ 140ರಿಂದ 166 ಅಂಕಗಳ ನಡುವೆ ಪಡೆದಂತಹ 80 ಅಭ್ಯರ್ಥಿಗಳ ಪೈಕಿ ಸುಮಾರು 30 ಮಂದಿಯ ಹೆಸರುಗಳು ವಿಎಒ ಅಂಕಪಟ್ಟಿಯಲ್ಲಿ ಕಂಡುಬಂದಿಲ್ಲ. ಉಳಿದ ಕೆಲವರ ಅಂಕಗಳಲ್ಲಿ ಅತಿಯಾದ ವ್ಯತ್ಯಾಸ ಕಂಡುಬಂದಿದೆ ಎಂದು ಆರೋಪಿಸಲಾಗ್ತಾ ಇದೆ. ಇದು ನೇರ ಆರೋಪವಲ್ಲ, ಆದರೆ ಫಲಿತಾಂಶಗಳಲ್ಲಿ ಕಂಡುಬಂದಿರುವಂತಹ ಅಸಾಮಾನ್ಯ ಮಾದರಿಗಳು ನಿಷ್ಪಕ್ಷಪಾತ ತನಿಖೆಗೆ ಅರ್ಹವಾಗಿವೆ ಎಂದು ಮನವಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಭ್ಯರ್ಥಿಗಳ ವಿಳಾಸ, ಅರ್ಜಿ ಸಂಖ್ಯೆ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿ ಕೆಇಎ ಮತ್ತು ಪಿಡಿಒ ಅಂಕಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳು ಒಂದೇ ವ್ಯಕ್ತಿಗಳೇ ಎಂಬುದನ್ನು ದೃಢೀಪಡಿಸಬೇಕು ಎಂದು ಆಗ್ರಹಿಸಲಾಗಿದೆ. ಒಂದೇ ಪಠ್ಯಕ್ರಮ ಇರುವಂತಹ 2 ಪರೀಕ್ಷೆಗಳಲ್ಲಿ ಅಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಂಕಗಳ ವ್ಯತ್ಯಾಸ ಕಂಡುಬಂದಿರೋದು ಸಾಮಾನ್ಯವಾದಂತಹ ವಿಷಯ ಅಲ್ಲವೇ ಅಲ್ಲ. ಇದರಿಂದ ಪರೀಕ್ಷಾ ಪ್ರಕ್ರಿಯೆಯ ಮೇಲೆ ಗಂಭೀರ ಅನುಮಾನಗಳು ಮೂಡುತ್ತಿವೆ. ಕೆಇಎ ಪರೀಕ್ಷೆ ನಡೆಸುವ ರೀತಿಯಲ್ಲೇ ಕೆಪಿಎಸ್ಸಿ ಕೂಡ ಹೆಚ್ಚು ಪಾರದರ್ಶಕ ಹಾಗೂ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಅನುಸರಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಈ ಕುರಿತು ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಅಭ್ಯರ್ಥಿಗಳ ಅಂಕಗಳು, ದಾಖಲೆಗಳು ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಸ್ವತಂತ್ರವಾಗಿ ಪರಿಶೀಲಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಈ ದೂರು ಇದೀಗ ಸ್ಪರ್ಧಾತ್ಮಕ ಪರೀಕ್ಷಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು, ಸಾವಿರಾರು ಅಭ್ಯರ್ಥಿಗಳು ಕೆಪಿಎಸ್ಸಿನ ಪ್ರತಿಕ್ರಿಯೆ ಹಾಗೂ ತನಿಖೆಯತ್ತ ಕಣ್ಣಿಟ್ಟಿದ್ದಾರೆ.